ಕರಾವಳಿಯ ಪ್ರಸಿದ್ಧ ಕ್ರೀಡೆ ಕಂಬಳ ವಿಚಾರ ಈಗ ಕಾಂಗ್ರೆಸ್ ಬಿಜೆಪಿ ಪಕ್ಷದ ಕಚ್ಚಾಟದ ವೇದಿಕೆಯಾಗುವತ್ತ ಹೆಜ್ಜೆ ಇಟ್ಟಿದೆ. ಮಣಿಪಾಲ ಸಮೀಪದ 80 ಬಡಗುವೆಟ್ಟಿನಲ್ಲಿರುವ ಕಂಬಳ ಮೈದಾನದ ಶಂಕುಸ್ಥಾಪನೆ ವಿಚಾರವಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಉಂಟಾದ ರಾಜಕೀಯ ಹಗ್ಗಜಗಟ ತಾರಕಕ್ಕೇರಿತು. ವಿವಾದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ನಿಷೇಧಾಜ್ಞೆ ಜಾರಿಗೊಳಿಸಿದ್ದರೂ ಬಿಜೆಪಿ ನಾಯಕತ್ವದಲ್ಲಿ ಶಂಕುಸ್ಥಾಪನೆ ಕಾರ್ಯಕ್ರಮ ಶಾಂತಿಯುತವಾಗಿ ನೆರವೇರಿದ್ದು ಉಭಯ ಜಿಲ್ಲೆಯ ಬಿಜೆಪಿ ನಾಯಕರ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಾಕ್ಷಿಯಾಯಿತು. ಮಣಿಪಾಲ ಸಮೀಪದ 80 ಬಡಗುಬೆಟ್ಟು ಕಂಬಳ ಮೈದಾನದ ಶಂಕುಸ್ಥಾಪನೆಯನ್ನ ಕಾಪು ಕ್ಷೇತ್ರದ ಬಿಜೆಪಿ ಶಾಸಕ ಸುರೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮುಖಂಡರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ವಿಶೇಷವಾಗಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾರ್ಚ್ 4ರಂದು ಶಂಕುಸ್ಥಾಪನೆ ಮಾಡಬೇಕೆಂದು ಆಗ್ರಹಿಸಿ ಈ ಬಗ್ಗೆ ಜಿಲ್ಲಾಡಳಿತದ ಗಮನ ಸೆಳೆದಿದ್ರು. ಪರಿಸ್ಥಿತಿ ಉದ್ವಿಗ್ನಗೊಳ್ಳುವ ಸಾಧ್ಯತೆಯನ್ನ ಮನಗಂಡು ಜಿಲ್ಲಾಡಳಿತ ನಿಷೇಧಾಜ್ಞೆ ಹೇರಿತ್ತು. ಆದರೆ ಭಾರೀ ಪೊಲೀಸ್ ಬಂದೋಬಸ್ತ್ ನಡುವೆ ಯಾವುದೇ ಸದ್ದುಗದ್ದಲವಿಲ್ಲದೆ ಶಂಕುಸ್ಥಾಪನೆ ನೆರವೇರಿತು. ಕಾರ್ಯಕ್ರಮ ಸ್ಥಳಕ್ಕೆ ಬಿಜೆಪಿ ಜನಪ್ರತಿನಿಧಿಗಳು ಕ್ರಮೇಣ ಆಗಮಿಸಿ ತಮ್ಮ ಹಾಜರಾತಿ ದಾಖಲಿಸಿದ್ರು. ಶಾಸಕರಾದ ಸುನಿಲ್ ಕುಮಾರ್, ಹರೀಶ್ ಪೂಂಜಾ, ಗುರುರಾಜ್ ಗಂಟಿಹೊಳೆ, ಧನಂಜಯ ಸರ್ಜಿ, ಯಶ್ಪಾಲ್ ಸುವರ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಿನ್ನೆ ರಾತ್ರಿ ವಿನಯ್ ಕುಮಾರ್ ಸೊರಕೆ ಅವರು ಒಂದು ಪೋಸ್ಟರ್ನ ಬಿಡುಗಡೆ ಮಾಡ್ತಾರೆ. ಕಳಿಸಿ ನಾಡ್ದು 4ನೇ ತಾರೀಕಿಗೆ ಇಲ್ಲಿ ಗುದ್ದಲಿ ಪೂಜೆ ಮತ್ತು ಶಂಕುಸ್ಥಾಪನೆ ಅಂತೇಳಿ ಅವರು ಇದು ಮಾಡ್ತಾರೆ. ನಾವು ಇವತ್ತೇ ಯಾಕೆ ಮಾಡಿದ್ವಿ ಅಂತ ಅವ್ರಿಗೆ ಹೇಳಿದೆ, ನಾನು ಪರಿಪರಿಯಾಗಿ ಹೇಳಿದೆ, ಇದು ಮುಹೂರ್ತ ಬ್ರಾಹ್ಮಣರು ಕೊಟ್ಟಂಥ ಮುಹೂರ್ತ ನೋಡ್ಕೊಂಡೆ ನಾವು ಭೂಮಿ ಪೂಜೆ ಮಾಡಬೇಕಾಗ್ತದೆ. ಭಾಳ ದೊಡ್ಡ ಕೆಲಸ, ಸುಮಾರು 2 ಕೋಟಿ ರೂಪಾಯಿ ಖರ್ಚಾಗುವಂಥದ್ದು. ಈಗಲೇ 60 ಲಕ್ಷ ರೂಪಾಯಿ ನಾವು ನಮ್ಮ ಸ್ನೇಹಿತರು ಸೇರಿ ಖರ್ಚು ಮಾಡಿದ್ದೀವಿ. ಹಾಗಾಗಿ ಇನ್ನು ಸಮಯ ಇಲ್ಲ. ಮೊನ್ನೆ ರಾತ್ರಿ ಫೋನ್ ಮಾಡಿದರು. ಫೋನ್ ಮಾಡಿ DC ಅವ್ರು ಫೋನ್ ಮಾಡಿ ಹೇಳಿದ್ರು ನನಗೆ. ನಾನು ಹೇಳಿ ಮೇಡಮ್ ಈ ಥರ ಫೋನ್ ಮಾಡಿ ಹೇಳ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ನೀವು ಅದನ್ನು ಮುಂದಾಕಿ ಹೇಳೋಣ, ಇಷ್ಟವರೆಗೆ ಅದು ಇದಾಗಿಲ್ಲ ಹಾಗೆ ಅಂತ ಹೇಳ್ತಾರೆ. ಹೀಗೆ ಪದೇ ಮತ್ತು ಮೊನ್ನೆ ರಾತ್ರಿ ಫೋನ್ ಮಾಡಿದರು. ಫೋನ್ ಮಾಡಿ DC ಅವ್ರು ಫೋನ್ ಮಾಡಿ ಹೇಳಿದ್ರು ನನಗೆ. ನಾನು ಹೇಳಿ ಮೇಡಮ್ ಈ ಥರ ಅದು ಮುಹೂರ್ತ ಮಾಡಿ ಆ ಮುಹೂರ್ತದಲ್ಲೇ ಕೆಲಸ ಆಗಬೇಕು. ನಾವೆಲ್ಲ ಹಿಂದೂ ಸಂಸ್ಕೃತಿಯನ್ನು ನಂಬಿಕೊಂಡು ಬಂದಿರತಕ್ಕಂಥ ಜನ, ಹಾಗೆ ಮುಹೂರ್ತದಲ್ಲೇ ಮಾಡ್ತಕ್ಕಂಥ ವ್ಯವಸ್ಥೆ ಅದು ಆಗಿದೆ. ಆಮೇಲೆ ಅನಂತರದಲ್ಲಿ ಈ ಕಂಬಳ ಉದ್ಘಾಟನೆಗೆ ಇವ್ರನ್ನೆಲ್ಲ ನಾವು ಕರಿತೀವಿ. ಆಮೇಲೆ 6.5 ಎಕರೆ ಇದನ್ನು ನಾವು DCಗೆ ಏನು ಹೇಳ್ತೀವಿ, ಒಂದು ಕಂಬಳ ಮಾಡಬೇಕಂತ ಆಸೆ ಇದೆ ಮೇಡಮ್. ಪಾಪ ಒಳ್ಳೆ ಹೆಲ್ಪ್ ಮಾಡಿ ಅಧಿಕಾರಿಗಳು ಎಲ್ಲ ಸಹಾಯ ಮಾಡಿದ್ದಾರೆ, ನಮಗೆ ಎಲ್ಲ ಅಧಿಕಾರಿಗಳು ಸಹಾಯ ಮಾಡಿದ್ದಾರೆ. ಅವರು ಭಾಳ ಖುಷಿಯಿಂದ ಕೊಟ್ಟು ಇಲ್ಲೊಂದು 6.5 ಎಕರೆ ಜಾಗ ಇದೆ, ಕುಮ್ಕಿ ಭೂಮಿ ಇದೆ, ಅಲ್ಲಿ ಮಾಡ್ಕೊಂಡಿದ್ದು 6 ಎಕರೆ 30 ಸೆಂಟ್ ಜಾಗನ ಇಲ್ಲಿ ಕೊಟ್ಟಿದ್ದಾರೆ. ಅವರು ಕೊಟ್ಟು ಇವತ್ತು ಭೂಮಿ ಪೂಜೆ ಮಾಡಬೇಕಂತ ಹೇಳಿ ನಿನ್ನೆ ಏಕಾಏಕಿ ರಾತ್ರಿ ನಿನ್ನೆ ಒಂದು ಪೋಸ್ಟರ್ ಬಿಡುಗಡೆ ಮಾಡ್ತಾರೆ. ನೀವು ನೋಡಿರ್ಬೋದು ಉದ್ದ. ನಾವು ಅಲ್ಲಿ ವಿನಯ್ ಕುಮಾರ್ ಸೊರಕೆ ಅವ್ರು ಬ್ಯಾನರ್ ಹಾಕಿದ್ದೀವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಬ್ಯಾನರ್ ಹಾಕಿದ್ದೀವಿ, ಮಂಜುನಾಥ್ ಭಂಡಾರಿ ಬ್ಯಾನರ್ ಹಾಕಿದ್ವಿ, ಗಪೂರ್ ಅವರು ಬ್ಯಾನರ್ ಹಾಕಿದ್ದೀವಿ. ಅನಂತರದಲ್ಲಿ ಮಂಜುನಾಥ್ ಪೂಜಾರಿ ಅವರು, ನಮ್ಮ ನಾರಾಯಣಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಅವರು ಬ್ಯಾನರ್ ಹಾಕಿದ್ವಿ. ಹಾಗೆ ಕಂಬಳ ಅನ್ನೋಂಥದ್ದು ಅದೊಂದು ಉತ್ಸವದ ರೀತಿಯಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಡೀತಕ್ಕಂಥ ವ್ಯವಸ್ಥೆ ಎಲ್ಲ ಕಡೆ. ಅಲ್ಲಿ ಈಗ ನರಂಗಾನದಲ್ಲಿ ಈಗ ಇಟ್ಟಿಕಾದರವರು ಅವರು ಅಲ್ಲಿ ಅಧ್ಯಕ್ಷರು. ಇಲ್ಲಿ ಯಾಕೆ ಈ ಥರ ರಾಜಕೀಯ ಬರೋದು ಗೊತ್ತಾಗ್ತಿಲ್ಲ. ಕಾಪು ಕ್ಷೇತ್ರ ಅಂತಲ್ಲ, ಇದು 2 ಜಿಲ್ಲೆಯಲ್ಲಿ ಕೂಡ ಪ್ರತಿ ಕಡೆ ತುಂಬ ರಾಜಕೀಯ ಆಗ್ತದೆ. ಯಾವುದು 1 ರೂಪಾಯಿ ಅನುದಾನ ಬರ್ತಾ ಇಲ್ಲ. ಭಾಳ ದುಃಖದಿಂದ ಹೇಳ್ತಿದ್ದೀನಿ. ಬಹುಶಃ ನಾವೆಲ್ಲ ರಾಂಗ್ ಟೈಮಲ್ಲಿ MLA ಆಗಿದ್ದೀವಿ ಅಂತ ಅನಿಸ್ತದೆ. ಸರ್ಕಾರ ಇಲ್ಲ ಅಂದಾಗ ಇಷ್ಟು ಹಿಂಸೆ ಆಗ್ತದೆ ನನಗೆ ಗೊತ್ತಿರಲಿಲ್ಲ. ನಾವು ಒಂದು ಜನಸೇವೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಹೆಸರು ಕೊಡಿಸ್ಕೊಳ್ಬೇಕು ಅಂತೇಳಿ ನಾವು ರಾಜಕೀಯ ಬಂದಿರತಕ್ಕಂಥದ್ದು. ಆದರೆ ಇದು ಎಷ್ಟೊಂದು ಸಹಿಸ್ಕೊಳ್ಳೋಣ. 2 ದಿನಗಳ ಮೊದಲು ಉಡುಪಿ ಕಂಬಳ ವಿಚಾರವಾಗಿ ಯಾವುದೇ ವಿವಾದಗಳು ಇರಲಿಲ್ಲ. ಆದರೆ ಮಾಜಿ ಉಸ್ತುವಾರಿ ಸಚಿವ ವಿನಯ್ ಕುಮಾರ್ ಸೊರಕೆ ಹಾಲಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕರೆ ಮಾಡಿ ಫೆಬ್ರವರಿ 28ರ ಬದಲು ಮಾರ್ಚ್ 4ರಂದು ಉದ್ಘಾಟನೆ ಮಾಡುವ ಕುರಿತು ಒತ್ತಡ ಹೇರಿದ್ದರು ಎನ್ನಲಾಗಿದೆ. ಹೀಗಾಗಿ ಈ ಮೊದಲೇ ನಿಗದಿಪಡಿಸಿದ ದಿನವನ್ನು ಬಿಟ್ಟು ಮಾರ್ಚ್ನಲ್ಲಿ ಉಸ್ತುವಾರಿ ಸಚಿವೆಯಿಂದ ಶಂಕುಸ್ಥಾಪನೆ ಮಾಡುವ ಕುರಿತು ಕಾಂಗ್ರೆಸ್ ಪಟ್ಟು ಹಿಡಿದಿರುವುದು ವಿರೋಧಕ್ಕೆ ಕಾರಣವಾಗಿದೆ. ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳ ಸಮಿತಿಯ ಅಧ್ಯಕ್ಷ ಹಾಗೂ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿಯವರು ಮಾತ್ರ ಈಗಾಗಲೇ ಮುಹೂರ್ತವಿರಿಸಿರುವ ದಿನದಂದೇ ಶಂಕುಸ್ಥಾಪನೆ ನೆರವೇರಿಸುವುದಾಗಿ ಪಟ್ಟು ಹಿಡಿದು ಉಳಿದ ಜನಪ್ರತಿನಿಧಿಗಳ ಜೊತೆ ಸೇರಿ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಕಾರ್ಯಕ್ರಮ ನಡೆಯಲೇಬಾರದು ಎನ್ನುವ ಉದ್ದೇಶಕ್ಕೆ ಕಾಂಗ್ರೆಸ್ ಮುಖಂಡರು ಜಿಲ್ಲಾಡಳಿತದ ಮೂಲಕ ನಿಷೇಧಾಜ್ಞೆ ವಿಧಿಸಿರುವುದು ಕಂಬಳ ಪ್ರಿಯರ ಬೇಸರಕ್ಕೂ ಕಾರಣವಾಗಿದೆ. ಈ ಕುರಿತು ಬಿಜೆಪಿ ಮುಖಂಡರು ಮಾತನಾಡಿ, ರಾಜ್ಯ ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಗತ್ಯ ಅನುದಾನ ನೀಡ್ತಾ ಇಲ್ಲ, ಬಿಜೆಪಿ ಶಾಸಕರ ಕ್ಷೇತ್ರಗಳಲ್ಲಿ ಹಕ್ಕುಚ್ಯುತಿ ಮಾಡ್ತಾ ಇದೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಅಡ್ಡಿಪಡಿಸುವುದನ್ನು ಪ್ರತಿಷ್ಠೆಯ ವಿಷಯವಾಗಿ ಸ್ವೀಕರಿಸಿದ್ದೇವೆ ಎಂದರು. ಇನ್ನೊಂದೆಡೆ ರಾಜ್ಯ ಕಂಬಳ ಸಮಿತಿ ಅಧ್ಯಕ್ಷ ದೇವಿಪ್ರಸಾದ್ ಶೆಟ್ಟಿ
ಕಂಬಳದಂತಹ ಸಾಂಸ್ಕೃತಿಕ ಕ್ರೀಡೆಯಲ್ಲಿ ರಾಜಕೀಯ ಹಸ್ತಕ್ಷೇಪ ಬೇಡ ಎಂದು ಅಭಿಪ್ರಾಯಪಟ್ಟರು. ಕಾಂಗ್ರೆಸ್ ಮುಖಂಡರಾಗಿರುವ ದೇವಿ ಪ್ರಸಾದ್ ಶೆಟ್ಟಿ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಗಮನಾರ್ಹವಾಗಿತ್ತು. ಎಲ್ಲೆಲ್ಲಿ ಆಯೋಜನೆ ಮಾಡ್ತಾರೆ ಅಲ್ಲಿ ಪಕ್ಷಾತೀತವಾಗಿ ಯಾವುದೇ ರೀತಿಯಲ್ಲಿ ರಾಜಕೀಯವನ್ನು ಅಲ್ಲಿ ನಮ್ಮ ಕಂಬಳದಲ್ಲಿ ಅಲ್ಲಿ ಅವಕಾಶ ನೀಡದೆ ನಮ್ಮ ಉದ್ದೇಶ ಈ ಕಂಬಳ ಧರ್ಮಾತೀತವಾದ ಪಕ್ಷಾತೀತವಾದ ಮತ್ತು ಗ್ರಾಮೀಣ ಭಾಗದ ರೈತಾಪಿ ವರ್ಗ ಮತ್ತು ಯುವ ವರ್ಗ ಮಹಿಳಾ ವರ್ಗದವರು ಹೆಚ್ಚು ಆಸಕ್ತಿಯಿಂದ ಭಾಗವಹಿಸುವಂಥ ಒಂದು ಅದ್ಭುತ ಕ್ರೀಡೆ ಕಂಬಳ. ಇಂದು ನಮ್ಮ 80 ಬಡಗುಬೆಟ್ಟು ಇಲ್ಲಿಯ ಕಂಬಳ ಸಮಿತಿಯವರು ನಮ್ಮ ರಾಜ್ಯ ಕಂಬಳ ಅಸೋಸಿಯೇಷನ್ನ ಸಭೆಗೆ ಬಂದು ನಾವೊಂದು ಕಂಬಳ ಮಾಡ್ತೇವೆ, ತಮಗೆ ಅವಕಾಶ ಮಾಡಿಕೊಡಬೇಕು ಅಂತ ನಮಗೆ ಒಂದು ಮನವಿ ನೀಡಿದರು. ಅದನ್ನು ಪರಿಶೀಲಿಸಿ ನಿಮಗೆ ಜಾಗ ಎಲ್ಲಿದೆ, ಏನು ವ್ಯವಸ್ಥೆ ಇದೆ ಎಂಬುದನ್ನೆಲ್ಲ ನಾವು ಸಮಿತಿಯಲ್ಲಿ ಚರ್ಚಿಸಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಯವರು 11/10 ಸುಮಾರು 6.36 ಸೆನ್ಸ್ ಜಾಗವನ್ನು ಕಂಬಳ ಆಯೋಜನೆಗೋಸ್ಕರ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ. ನಮ್ಮ ಕಂಬಳದ ಶಿಷ್ಟಾಚಾರದ ಪ್ರಕಾರ ಏನು ಸರ್ಕಾರದ ಕಂಬಳ ನಡೀತಾ ಇದೆ ಅದು ಮಿಯಾರ್ ಕಂಬಳ ಸುನಿಲ್ ಕುಮಾರ್ ರವರು ಅಲ್ಲಿಯ ಶಾಸಕರು ಅವರ ಅಧ್ಯಕ್ಷತೆಯಲ್ಲಿ, ಮೂಡುಬಿದಿರೆ ಕಂಬಳ ಅಲ್ಲಿಯ ಶಾಸಕರಾದಂಥ ಉಮಾನಾಥ್ ಕೋಟ್ಯಾನ್ ಅವರ ಅಧ್ಯಕ್ಷತೆಯಲ್ಲಿ, ನರಿಂಗಾಣ ಕಂಬಳ ಅಲ್ಲಿಯ ಶಾಸಕರಾದಂಥ UT ಖಾದರ್ ಅವರ ಅಧ್ಯಕ್ಷತೆಯಲ್ಲಿ, ಯಾರು ಸರ್ಕಾರಿ ಜಾಗದಲ್ಲಿ ಕಂಬಳ ಮಾಡುವಾಗ ಯಾರು ಆ ಕ್ಷೇತ್ರದ ಶಾಸಕರಾಗಿರ್ತಾರೆ ಅವರು ಆ ಕಂಬಳದ ಅಧ್ಯಕ್ಷರಾಗಿರುವಂಥದ್ದು ಶಿಷ್ಟಾಚಾರ. ಅದರ ಪ್ರಕಾರ ಈ ಒಂದು ಕಂಬಳಕ್ಕೆ ಇಲ್ಲಿಯ ಶಾಸಕರಾದಂಥ ಗುರ್ಮೆ ಸುರೇಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಂಬಳ ಇಲ್ಲಿಯ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳದ ಸಮಿತಿಯವರು ಈಗಾಗಲೇ ನೋಂದಾವಣೆ ಮಾಡಿಕೊಂಡು ನಮ್ಮ ರಾಜ್ಯ ಕಂಬಳ ಅಸೋಸಿಯೇಷನ್ನಲ್ಲಿ ನೋಂದಾವಣೆ ಮಾಡಿಕೊಂಡು ಇವರಿಗೆ ನಾವು ಏಪ್ರಿಲ್ 25 ದಿನಾಂಕವನ್ನು ಕೊಟ್ಟಿದ್ದೇವೆ. ಈ ಕಂಬಳವನ್ನು ಇವರು ಆಯೋಜನೆ ಮಾಡಬೇಕು. ನಾನು ಜಿಲ್ಲಾಧಿಕಾರಿಗೆ ಕೂಡ ಪತ್ರ ಬರೆದಿದ್ದೇನೆ. ಈ ಕಂಬಳಕ್ಕೆ ಸಂಪೂರ್ಣವಾದಂಥ ಸಹಕಾರ ಕೊಡಬೇಕು. ರಾಜ್ಯ ಕಂಬಳ ಅಸೋಸಿಯೇಷನ್ ನಿಮಗೆ ಒಂದು ಶಿಫಾರಸು ಮಾಡ್ತಾ ಇದೆ. ನಮ್ಮ ಕಂಬಳದ ವತಿಯಿಂದ ಇವರಿಗೆ ಸರ್ಕಾರದ ಅನುದಾನ, ಕ್ರೀಡಾ ಇಲಾಖೆ ಅನುದಾನ, ಪ್ರವಾಸೋದ್ಯಮ ಇಲಾಖೆ ಅನುದಾನವನ್ನು ಕೂಡ ಈ ಕಂಬಳಕ್ಕೆ ನಾವು ಕ್ರೋಢೀಕರಿಸ್ತೇವೆ. ಒಟ್ಟಾರೆಯಾಗಿ ನಿಷೇಧಾಜ್ಞೆ ನಡುವೆಯೂ ಶಾಂತಿಯುತವಾಗಿ ನಡೆದ ಈ ಶಂಕುಸ್ಥಾಪನೆ ಉಡುಪಿ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಮುಂದಿನ ದಿನಗಳಲ್ಲಿ ಈ ವಿಚಾರ ಮತ್ತಷ್ಟು ತೀವ್ರತೆ ಪಡೆಯುವ ಸಾಧ್ಯತೆ ಇದೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.